ಅಧ್ಯಕ್ಷರೇ, ಇದು ತಪ್ಪು ಮಾಹಿತಿನ ಕೊಟ್ಟರೆ ಕಂದಾಯ ಸಚಿವರಿಗೆ ಚೆನ್ನಾಗಿತ್ತು ಅಂತ ಹೇಳಕ್ ಬಯಸ್ತೀನಿ. ಅದೇ ಇಲ್ಲಿ ಕೊಟ್ಟಿರ್ತಕ್ಕಂಥ ಉತ್ತರ ಏನೇನೂ ಅಲ್ಲ, ಬರೀ ಸುಳ್ಳನ್ನೇ ಕೊಟ್ಟು, ಯಾಕಂದ್ರೆ ಅವರು ಉದ್ದೇಶಪೂರ್ವವಾಗಿ ಇದನ್ನು ವಜಾ ಮಾಡಿರ್ತಕ್ಕಂಥದ್ದು. ನಾಳೆ ಹಾಕೊಡಿ. ಎಲ್ಲಿಂದ ನಾಳೆ ಹಾಕೋದು ಸರ್? ಒಬ್ರು ಮಾಜಿ ಸಚಿವರು ಅನುಭವನೂ ಇದೆ. ನೀವು ನೋಡಿದೆ, ನಾನು ಈ ಪ್ರಶ್ನೆ ಉತ್ತರ ಇದೆಲ್ಲನೂ ನೋಡಿದೆ. ಸೊ ತಹಸೀಲ್ದಾರರು ಹಿಂದೆ ಅಧ್ಯಕ್ಷರೇ ಸರ್ ಹೇಳ್ಬಿಟ್ಟು ಆಮೇಲೆ ಕೇಳ್ಬಿಡಿ. ಹೇಳಿ. ನೋಡಿ ಸರ್, ಇಲ್ಲಿ ಪುಣದ್ನೂರು ಇಲ್ಲಿ 3 ಫಾರೆಸ್ಟ್ ಇದೆ. ಒಂದು ಚಾಮರಾಜನಗರ ಸ್ಟೇಟ್ ಫಾರೆಸ್ಟು, ಒಂದು ಅರ್ಧಳ್ಳಿ ಸ್ಟೇಟ್ ಫಾರೆಸ್ಟು, ಇನ್ನೊಂದು ಪುಣದ್ನೂರು ಸ್ಟೇಟ್ ಫಾರೆಸ್ಟು ಅಂತ. ಒಟ್ಟಾರೆ ಆ ಫಾರೆಸ್ಟ್ನಲ್ಲಿ 5496 ಎಕರೆ ಜಮೀನು ಇರ್ತದೆ. ಅದರಲ್ಲಿ ಈ ಪುಣದ್ನೂರು ಸ್ಟೇಟ್ ಫಾರೆಸ್ಟ್ಗೆ 170 ಎಕರೆ ಜಮೀನು ಇದು ಫಾರೆಸ್ಟಿಂದನೂ ಬಿಡುಗಡೆಯಾಗಿದೆ ಮತ್ತು ಕಂದಾಯ ಇಲಾಖೆ ನಕಾಸೆಯಾಗಿದೆ. ಎಲ್ಲ ಆಗಿ ಸುಮಾರು ಇದರಲ್ಲಿ ಇಲ್ಲಿ ಉತ್ತರ ಏನು ಕೊಟ್ಟರೆ ಕೊನೆಯಲ್ಲಿ ಅಂದರೆ ಒಬ್ರಿಗೂ ಕೊಟ್ಟಿಲ್ಲ, ಇವ್ರು 3 ಜನಕ್ಕೆ ಕೊಟ್ಟು ಹೊಡೆದಾಕಿ ಮೀನು ಹೇಳ್ತಾರೆ. ಆದರೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ನೋಡಿ, 50 ನಮೂನೆ 50ರಲ್ಲಿ 25 ಜನಕ್ಕೆ, 25ರಲ್ಲಿ 21 ಜನಕ್ಕೆ ಕೊಟ್ಟಿದೆ. ಅದು 4 ಅರ್ಜಿ ಆವಾಗಲೇ ನಾವೇ ವಜಾ ಮಾಡಿರೋದು. ಆಮೇಲೆ 50 ನಮೂನೆ 53ರಲ್ಲಿ 50 ಜನಕ್ಕೆ ಅರ್ಜಿ ಹಾಕಿ 32 ಜನ ನೋಡಿ 18 ವಜಾ ಮಾಡಿ ಒಟ್ಟಾರೆ 53 ಜನಕ್ಕೆ ರೈತರಿಗೆ ಸುಮಾರು 130 ಎಕರೆ 12 ಗುಂಟೆ ಜಮೀನ ನಾವೇ ಕೊಟ್ಟಿದ್ದೀವಿ. ಉದ್ದೇಶಪೂರ್ವಕ ಈ 3 ಜನನ ಹೊಡೆದಾಕ್ಬಿಟ್ಟು ಹೋಗ್ತಾನೆ ಬಸವರಾಜ್ ಅಂತ ಒಬ್ಬ ತಹಸೀಲ್ದಾರ. ಯಾವ ಕಾರಣಕ್ಕಾಗಿ ಹೊಡೆದಾಕ? ಇದು ಕಾನೂನು ಪ್ರಕಾರ ಫಾರೆಸ್ಟಿಂದ ಬಿಡುಗಡೆ ಆಗಿದೆ. ಅವನೇನು ಹೇಳ್ತಾನೆ ಅಂದರೆ ನೋಡಿ, ಫಾರೆಸ್ಟ್ ಹೆಂಗೆ ಬಿಡುಗಡೆ ಆಗಿದೆ. ಪುಣೂರು ಸ್ಟೇಟ್ ಫಾರೆಸ್ಟ್ ಸರ್ವೆ ನಂಬರು 5ಕ್ಕೆ ಸಂಬಂಧಿಸಿದಂತೆ ಸರ್ಕಾರದ ಅಧಿಸೂಚನೆ ಸಂಖ್ಯೆ ಜಿಒ ನಂಬರು 4700 FT 165/42 ದಿನಾಂಕ 27/2/1943ರಲ್ಲಿ ಅರಣ್ಯ ಇಲಾಖೆಯಿಂದ ಬಿಡುಗಡೆಯಾದ 170 ಎಕರೆ ಪ್ರದೇಶವಾಗಿರುತ್ತದೆ ಹಾಗೂ ಸರಿಸರಿ ನಕ್ಷೆಯನ್ನು ಸಲಾಗಿರುತ್ತದೆ. ಸದರಿ ನಕ್ಷೆಯನ್ನು ಇದು ಲಗತ್ತಿದೆ. ಅದರಂತೆ ನಾನು 153 ಜನಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಆವಾಗಿನ ನಾನು ಯಾಕಂದ್ರೆ ನಾನು 4 ಬಾರಿ ಶಾಸಕನಾಗಿದ್ದೀನಿ. 2008ರಿಂದ ಇದುವರೆಗೂ ಕೊಟ್ಟಿರ್ತಕ್ಕಂಥ ಸಾವಿರಾರು ಜನ ಕೊಟ್ಟಿದ್ದೀನಿ. ಒಂದು ಹಕ್ಕುಪತ್ರ ಇದುವರೆಗೂ ವಜೆ ಆಗಿಲ್ಲ. ಯಾಕಂದ್ರೆ ನಾವು 3 ಬಾರಿ ಒಂದ್ಸತಿ ಮಾಡಲ್ಲ. ನಾವು ಮಕರಕುಂ ಸಾಗುವಳಿಯಿಂದ ಅರ್ಜಿ ಪರಿಶೀಲನೆ ಮಾಡಿ ತದನಂತರ ನಾವೇ ವಿಸಿಟ್ ಕೊಟ್ಟು ನೋಡೋದು, ಕೆಲವನ್ನೇ ಅದು ಪರಿಶೀಲನೆ ಮಾಡೋದು, ಆಮೇಲೆ ನೋಟಿಸ್ ಬೋರ್ಡ್ ಹಾಕೋದು, ಆಮೇಲೆ ನನಗೆ ಮತ್ತು ಹಕ್ಕುಪತ್ರ ಕೊಟ್ಟಿರೋದು. ಈ ರೀತಿ ಕೊಟ್ಟು ಎಲ್ಲ ಮಾಡ್ದಂಥದ್ದನ್ನ ಏಕಾಏಕಿ ಹೊಡೆದಾಕ್ಬಿಟ್ಟು ಹೊರಟೋಯ್ತದೆ ಅಂದರೆ ಆ ರೈತನ ಕತೆ ಏನಾಗಬೇಕು? ಅವ್ರು ಬ್ಯಾಂಕ್ಲಿ ಸಾಲ ತಗೊಂಡವ್ರೆ, ಉಳುಮೆ ಮಾಡ್ತಾವ್ರೆ. ಅಲ್ಲಿ 53 ಎಲ್ಲ ಜನ ಕೊಟ್ಟಿದ ಮೇಲೆ ಸೋಲಿಗ ಜನಾಂಗ ಇದೆ, ಅಲ್ಲಿ ಭೋವಿ ಜನಾಂಗ ಇದೆ, ಮತ್ತು ಇವರು ಪುಣದ್ನೂರು ಭಾಗದ ನಮ್ಮ ಲಂಬಾಣಿ ಜನಾಂಗ ಇದೆ, ಪರಿಶಿಷ್ಟ ಜನಾಂಗದವ್ರಿಗಿದೆ, ಈ ಉಪ್ಪಾರ್ಗ ಇನ್ನೂ ಇದೆ. ಈ ಥರ ವಜಾ ಮಾಡಿಬಿಟ್ಟು ಹೋದ್ರೆ ಇಲ್ಲಿ ಏಕಾಏಕಿ ಅಲ್ಲಿ 3 ಜನ ಕೊಟ್ಟಿದ್ದೀವಿ, ನಾನು ಕೊಟ್ಟೇ ಇಲ್ಲ ಅಂತ ಉತ್ತರ ಕೊಟ್ಬಿಟ್ರೆ ಹೇಗೆ? ಒಂದು ನಿಮಿಷ ಕೂತ್ಕೊಳ್ಳಿ ಸರ್. ಈಗ ಇದು ಮೊದಲನೇ ತಹಸೀಲ್ದಾರ್ ಇದ್ದಾಗ, ಹಿಂದೆ ತಹಸೀಲ್ದಾರ್ ಇದ್ದಾಗ ಇದಕ್ಕೆ ಹಕ್ಕುಪತ್ರ ಕೊಟ್ಟಿದ್ದಾರೆ. ಈಗ ಇತ್ತೀಚೆಗೆ ಬಂದಂತ ತಹಸೀಲ್ದಾರರು ಹಕ್ಕುಪತ್ರನ ವಜಾ ಮಾಡಿದ್ದಾರೆ ಅಂತ ಹೇಳ್ತಾರೆ. ಮಂಜೂರ್ ಚೀಟಿ ಒಂದು ನಿಮಿಷ ಆಗುತ್ತೋ, ಈಗ ತಹಸೀಲ್ದಾರ್ ಅಲ್ಲ, ಹೋದ್ ತಹಸೀಲ್ದಾರ್ ಹೊಡೆದಾಕ್ಬಿಟ್ಟು ಹೋಗಿರೋದು. ಈಗ ಅಂದ್ರೆ ಅದಾದ್ಮೇಲೆ ನಾವು ಕೊಟ್ಟ ಮೇಲೆ ಒಂದ್ ನಿಮಿಷ ಕೂತ್ಕೊಳ್ಳಿ. ಮೊದಲನೇವ್ರು ಆದ್ಮೇಲೆ ಎರಡನೇವ್ರು ಬಂದಾಗ ಮಾಡಿದ್ದಾರೆ ಅಂತ. ಈಗ ಇವರೇ ಕಳೆದ ಬಾರಿನೂ ಮಂತ್ರಿ ಇದ್ರು ಅಥವಾ ಈಗಲೂ ಶಾಸಕರಿದ್ದಾರೆ, ಇವರೇ ಕಮಿಟಿ ಅಧ್ಯಕ್ಷರಿದ್ದಾರೆ. ಸೊ ಇದು ಒಂದು ಸ್ವಲ್ಪ ಅರಣ್ಯ ಇಲಾಖೆ ಮತ್ತು ಕಂದಾಯ ಇಲಾಖೆ ಜಂಟಿಯಾಗಿ ಸರ್ವೆ ಮಾಡಿ ರೈತರ ಸಮಸ್ಯೆ ಬಗೆಹರಿಸಬೇಕಾಗತ್ತೆ. ಇದನ್ನ ಸೊ ಒಂದ್ ನಿಮಿಷ ಇರಿ, ಒಂದ್ ನಿಮಿಷ ಗೌಡ್ರೆ ಸಟ್ರೆ ದಯಮಾಡಿ ಇದೆ ಅರಣ್ಯ ಇಲಾಖೆ ಕೂತ್ಕೊಳ್ಳಿ ದಯವಿಟ್ಟು. ಅಲ್ಲ, ನಿಮ್ಗಲ್ಲಿ ತಪ್ಪದೇನು ಅದನ್ನು ಓದ್ತಾ ಇದ್ರಿ? ಉತ್ತರ ಬೇಕಿಲ್ಲ, ಉತ್ತರ ಅಲ್ಲ, ಸರ್ವೆ ಆಗಿದೆ. ಫಾರೆಸ್ಟ್ ಇಲಾಖೆ, ಅರಣ್ಯ ಇಲಾಖೆ ಸರ್ವೆ 3 ಸೇರಿ ಇದಾಗಿದೆ. ಈಗ ಉತ್ತರ ಕೊಡ್ಲಿ, ಮತ್ತೆ ನೀವು ಮಾತಾಡಿ. ಆಮೇಲೆ ಅಲ್ಟಿಮೇಟ್ ತಾಲೂಕಿನಲ್ಲಿ ಶಾಸಕರೇ ಅಂತಿಮ ಈ ಎಲ್ಲ ತೀರ್ಮಾನಕ್ಕೆ ಕಮಿಟಿಗೆ ಅಧ್ಯಕ್ಷ ಇರ್ತಾರೆ. ಮಾಡೋದಕ್ಕೆ ಹೊಸ ಕಾನೂನು ತಂದಿದ್ದಾರೆ. ನಾವು MLA ವಜಾ ಮಾಡಬೇಕಾಗಿಲ್ಲ, ಡೈರೆಕ್ಟ್ ತಹಸೀಲ್ದಾರರು ಅವರೇ ವಜಾ ಮಾಡ್ಬಿಟ್ಟು DC ಕಳಿಸುವಂತ ವ್ಯವಸ್ಥೆ ಮಾಡಿದ್ದಾರೆ. ಈಗಿನ ಇದರಲ್ಲಿ ಮಂಜೂರು ಮಾಡಕ್ ಮಾತ್ರ ಶಾಸಕರಿಗೆ ಬಿಟ್ಟಿದ್ದಾರೆ. ಅದನ್ನೊಂದು ಸ್ವಲ್ಪ ಕ್ಲಾರಿಫೈ ಮಾಡ್ಕೊಂಡು. ಕಾನೂನು ಮಾಡಿರ್ತಕ್ಕಂಥ ಹಿಂದೆ ಈಗ ಫಾರೆಸ್ಟ್ NOC ಇಲ್ದಲೆ ಮಂಜೂರು ಮಾಡಿದ್ದಾರೆ. ಆಮೇಲೆ 4 ಎಕರೆ 38 ಕುಂಟೆ ಹೆಚ್ಚುವರಿ ಇರೋರಿಗೆ ಮಂಜೂರು ಮಾಡಿದ್ದಾರೆ. ಮಾಡಕ್ ಬರಲ್ಲ, ಮಾಡಿದಾರಪ್ಪ.
ನಮ್ಮ ಜಿಲ್ಲೆಲೆ ಈ ಮಳವಳ್ಳಿ ಕ್ಷೇತ್ರದಲ್ಲೇ ಬಹಳಷ್ಟು ಜನ ಮಾಡಿ ಒಂದ್ ನಿಮಿಷ ಇರಿ ಸರ್, ನಾನು ಅವ್ರು ಹೇಳದ್ ಕೇಳಿದೆ. ದಯಮಾಡಿ ನೀವೊಬ್ರು ಮಂತ್ರಿ ಆಗಿದ್ದಾರೆ, ಯಾಕೆ ಇಷ್ಟೊಂದು ಸಿಗ್ತಕ್ಕಂತ ಇದ್ದೀರಾ? ಈಗ ನಿಮ್ ಸಮಸ್ಯೆನ ಬಗೆಹರಿಸಬೇಕು ಅಂತ ಅಂದ್ರೆ ಏನಿಲ್ಲ, ಅವರು ಜಿಲ್ಲಾಧಿಕಾರಿಗಳ ಜೊತೆ, ಜಿಲ್ಲಾ ಉಸ್ತುವಾರಿ ಜೊತೆ ಕೂತ್ಕೊಂಡು ಅರಣ್ಯ ಇಲಾಖೆ, ಕಂದಾಯ ಇಲಾಖೆ, DC ಅವರು, ತಹಸೀಲ್ದಾರು, RFO ಇವ್ರ ಹತ್ರ ಕೂತ್ಕೊಂಡು ಒಂದು ಮೀಟಿಂಗ್ ಮಾಡಿಸಿ, ಜಾಯಿಂಟ್ ಸರ್ವೆ ಮಾಡಿಸಿ, ಅದನ್ನ ಏನಾದ್ರೂ ಸರ್ಕಾರದ ಹಂತದಲ್ಲಿ ನಮ್ಮ ಕಂದಾಯ ಇಲಾಖೆ ಸೆಕ್ರೆಟರಿ, ಕಂದಾಯ ಇಲಾಖೆ ಮಂತ್ರಿಗಳ ಏನಾದ್ರು ಇಂಟರ್ವ್ಯೂನ್ ಬೇಕು ಅಂತ ಅಂದ್ರೆ ಅದೇನು ದೊಡ್ಡ ವಿಚಾರ ಅಲ್ಲ. ಅವ್ರು ಮಾಡ್ಕೊಂಬಂದ್ರೆ ಅದನ್ನ ಮಾಡಬಹುದು. ಪುಟ್ಟರಂಗ ಶೆಟ್ಟಿಗೆ ಮಾತಾಡಿ. ನೀವು ಅರ್ಥನೇ ಮಾಡ್ಕೊತಾ ಇಲ್ಲ ಸರ್. ಫಾರೆಸ್ಟ್ ಇಲಾಖೆಯಿಂದ ಬಿಡುಗಡೆ ಆಗಿದೆ, ಫಾರೆಸ್ಟ್ ಇಲಾಖೆಗೂ ಸಂಬಂಧ ಇಲ್ಲ. ಕಂದಾಯ ಇಲಾಖೆ ಕೊಟ್ಟಾಗಿದೆ ಸರ್. ಸರ್, ಕಂದಾಯ ಇಲಾಖೆಗೆ 1943 ಕೊಟ್ಟಾಗಿದೆ. ಯಾರು ಕೊಟ್ಟದ್ದು? ನನಗೆ ಸರ್ವೆ ಆಗಿದೆ, ಸ್ಕೆಚ್ ಆಗಿದೆ, ಇತ್ತೀಚೆಗೂ ಸರ್ವೆ ಮಾಡಿದ್ದಾರೆ. ಅದರಂತೆ ನಾವು 170 ಎಕರೆಯಲ್ಲಿ ನಾನು ಮೊದಲೇ ಹೇಳಿದಾಗ ಎಷ್ಟು 130 ಎಕರೆ 12 ಗುಂಟೆನ ಎಲ್ಲರೂ ಹಕ್ಕುಪತ್ರ ಕೊಟ್ಬಿಟ್ಟಿದೀವಿ. ಇಲ್ಲಿ ಉತ್ತರ ಕೂಡ ಏನು ಹೇಳ್ತಾರ ತಹಸೀಲ್ದಾರ ಅಂತಂದ್ರೆ ಬರೀ 3 ಜನಕ್ಕೆ ಕೊಟ್ಟಿರೋದು, ಯಾವ್ದು ಕೊಡಕ್ಕೆ ಬರಲ್ಲ, ಹಂಗಾಗಿ ಅರಣ್ಯ ತಡೆದಂತ ಹೊಡೆದಾ ಕೊಟ್ಟಿದ್ದೀನಿ ಕ್ಯಾನ್ಸಲ್ ಮಾಡಿ ಹೊರಟೋಯ್ತಾರೆ. ಪರಿಸ್ಥಿತಿ ಅವ್ನು ಕೊಟ್ಟಿದ್ದೀವಿ, ಲೋನ್ ತಗೊಂಡಿದ್ದಾರೆ, ಕಲ್ಟಿವೇಟ್ ಮಾಡ್ತಾ ಇದಾರೆ, 53 ಜನ ಇದ್ದಾರೆ. ಅವ್ರು ಬೇರೆ ಬೇರೆ ಇಲ್ಲಿ ಉತ್ತರ ಕೊಟ್ಟಿರೋದು ಸ್ಟೇಟ್ ಫಾರೆಸ್ಟ್ ಅಂತ ಒಂದಿದೆ, ಅದು ಅರ್ಧನಳ್ಳಿ ಸ್ಟೇಟ್ ಫಾರೆಸ್ಟ್ ಅಂತ, ಇನ್ನೊಂದು ಚಾಮರಾಜನಗರ ಸ್ಟೇಟ್ ಫಾರೆಸ್ಟ್ ಅಂತಿದೆ. ಅವ್ಯಾವ್ದು ತಂದು ಇಲ್ಲಿ ಉತ್ತರ ಜೋಡ್ತಾರೆ. ಇದು 170 ಎಕರೆ, ಇದು ಪುಣದೂರು ಸ್ಟೇಟ್ ಫಾರೆಸ್ಟು, ಅದು ವಿಭಾಗ ಆಗಿದೆ ಆವಾಗಲೇ. ಅದನ್ನು ಅದಕ್ಕೆ ಸರಿಯಾಗಿ ಉತ್ತರ ಕೊಡದೆ ಇವು ನಮ್ಮ ಮಂತ್ರಿಗಳು ಅರಣ್ಯ ಇಲಾಖೆ ಎಲ್ಲ ಕೂತ್ಕೊಂಡು ಮಾತಾಡಿ, ಅರಣ್ಯ ಇಲಾಖೆಗೂ ನಮ್ಗೆ ಸಂಬಂಧನೇ ಇಲ್ಲ. ಇದು ಕಂದಾಯ ಇಲಾಖೆ ಬಂದಾಗಿದೆ ಇದು ಆಲ್ರೆಡಿ. ಕೃಷ್ಣಮೂರ್ತಿ ಅವರಿಗೆ ಮೇಲ್ತಾ ಅಲ್ಲ, ಒಂದ್ ಸೆಕೆಂಡ್. ಮಾನ್ಯ ಅಧ್ಯಕ್ಷರೇ, ಇದು ಮಾನ್ಯ ಶಾಸಕರಾದಂಥ ಪುಟ್ಟರಂಗ ಶೆಟ್ಟಿ ಅವರೇನು ಪ್ರಸ್ತಾಪ ಮಾಡಿದ್ದಾರೆ. ಈ ವಿಚಾರದಲ್ಲಿ 1960ರ ದಶಕದಲ್ಲೇ ನಮ್ಮ ತಂದೆ ಶ್ರೀಮಾನ್ ಬಿ ರಾಚನೆಯವರು ಅರಣ್ಯ ಮತ್ತು ಕಂದಾಯ ಸಚಿವರಾಗಿದ್ದಾಗ ಅನೇಕ ಅರಣ್ಯ ಭೂಮಿಯನ್ನು ಕಂದಾಯ ಭೂಮಿ ಪರಿವರ್ತನೆ ಮಾಡಿ ತಲಾ ಒಂದು ಕುಟುಂಬಕ್ಕೆ 4 ಎಕರೆ ಅಂತೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರಿಗೆ ಕೊಟ್ಟಿರ್ತಕ್ಕಂಥದ್ದು ದಾಖಲೆ ಇದೆ. ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ರಿವ್ಯೂ ಬಂದಾಗ, ಮಾನ್ಯ ಕೃಷ್ಣ ಬೈರೇಗೌಡರು ರಿವ್ಯೂ ಬಂದಾಗ ಅನೇಕರು ಕೊಟ್ಟಂಥ ಸಾಗುವಳಿದಾರರಿಗೆ ಬಸ್ ಫಿಕ್ಸ್ ಮಾಡಿಲ್ಲ. ಅದರಿಂದ ಒಂದು ಜಾಯಿಂಟ್ ಸರ್ವೆ ಮಾಡಿಸ್ಬೇಕು, ಇದನ್ನು ಬಗೆಹರಿಸ್ಕೊಡ್ಬೇಕು ಅಂತಕ್ಕಂಥ ಪ್ರಸ್ತಾಪ ನಾನು ಕೂಡ ಮಾಡಿದ್ದೆ, ಅವರು ಕೂಡ ಮಾಡಿದ್ರು. ಇಲ್ಲಿರ್ತಕ್ಕಂಥ ಸಮಸ್ಯೆ ಏನು ಅಂದರೆ ಅನೇಕರು ಇವತ್ತಿನ ದಿವಸ ಈ ಒಂದು ತೀರ್ಮಾನ ಏನು ಮಾಡಿದ್ದಾರೆ ಸಮಿತಿಯಲ್ಲಿ, ಆ ತೀರ್ಮಾನಕ್ಕೆ ಪ್ರಶ್ನೆ ಮಾಡಿದ್ದಾರೆ. ಅದರಿಂದ ಮಾನ್ಯ ಸಚಿವರಾದ ಜಲವರ್ಯ ಸ್ವಾಮಿ ಉತ್ತರ ಕೊಟ್ಟಿದ್ದಾರೆ ಈಗ ಕಂದಾಯ ಸಚಿವರ ಪರವಾಗಿ. ನಿಮಿಷ ಅಧ್ಯಕ್ಷರೇ, ಇವರೇ ಅದನ್ನ ಮಾಡಿಸಿರೋರು. ಸರ್ ಲೆಟ್ ಮಿ ಕಂಪ್ಲೀಟ್ ಸರ್. ಪುಟ್ಟರಂಗ ಶೆಟ್ಟಿ ಅವರೇ ಅವ್ರು ಮಾತಾಡಲಿ, ನಿಮ್ಮ ಸದಸ್ಯ ಮತ್ತೆ ನೀವು ಮಾತಾಡಿ. ಅವ್ರು ಕೂತು ಸರ್ ನನ್ನ ಮಾತೊಂದು ನಿಮಿಷ ಬಿಡಿ. ಲೆಟ್ ಮಿ ಕಂಪ್ಲೀಟ್. ನೀವು ಮಾತಾಡಿ ಸರ್, ನೀವು ಮಾತಾಡಿ. ಕೃಷ್ಣಮೂರ್ತಿ ಅವರೇ, ಕೃಷ್ಣಮೂರ್ತಿ ಅವರೇ ವಿಚಾರ ಅಲ್ಲ ಅವರ ಇವ್ರು ಕೇಳೋ ಜಮೀನಿಗೂ ಅದಕ್ಕೂ ಸಂಬಂಧ ಇಲ್ಲ. ಒಟ್ಟು ಅಲ್ಲಿ ಟೋಟಲ್ ಇರ್ತಕ್ಕಂಥದ್ದು 5,496 ಎಕರೆ ಇದೆ. 3 ಫಾರೆಸ್ಟು, ಒಂದು ಅರ್ಧನಳ್ಳಿ ಸ್ಟೇಟ್ ಫಾರೆಸ್ಟು, ಇವ್ರ ಅರ್ಧನಳ್ಳಿ ಸ್ಟೇಟ್ ಫಾರೆಸ್ಟು, ಇನ್ನೊಂದು ಚಾಮರಾಜ ಸ್ಟೇಟ್ ಫಾರೆಸ್ಟು, ಇದು ಪುಣದೂರು ಸ್ಟೇಟ್ ಫಾರೆಸ್ಟು. ಆಯ್ತು, ಅದನ್ನ ತಕೊಂಬಂದು ಇವರು ಪತ್ರ ಒಡ ಹಾಕಿರೋದು ಇವರು. ಆಯ್ತು, ಶಾಸಕರಿಗೆಲ್ಲ ಮಾಡೋದು ಉಂಟಾ? ಓಕೆ ಸರಿ ಸರ್. ಈಗ ಮಾನ್ಯ ಸಚಿವರು ಚಲುವರಾಯ ಸ್ವಾಮಿ ಅವರು ಕಂದಾಯ ಸಚಿವ ಉತ್ತರ ಕೊಡೋ ಸಂದರ್ಭದಲ್ಲಿ ಪರಿಶೀಲನೆ ಮಾಡಿ ಸರ್. ಇಲ್ಲ ಅದೇ ಕರೆಕ್ಟ್ ಅವ್ರು ಹೇಳ್ತಾ ಇರೋದು. ಪರಿಶೀಲನೆ ಮಾಡಿ 53 ಜನ ನೋಡ್ದಾಗಿ ಸರ್, ಪರಿಶೀಲನೆ ಮಾಡಿ ಅನ್ಯಾಯದವ್ರಿಗೆ ನ್ಯಾಯ ದೊರಕಿಸ್ಕೊಡಿ ಸರ್. 5,000 ಎಕರೆ ಜಮೀನನ್ನ ಕೊಟ್ಟಿರ್ತಕ್ಕಂಥ ಅರಣ್ಯ ಭೂಮಿ ಕಂದಾಯ ಭೂಮಿ ಪರಿವರ್ತನೆ ಮಾಡಿ ವಿತರಣೆ ಮಾಡಿರ್ತಕ್ಕಂಥ ಪ್ರದೇಶ. ಅದು ಕೇವಲ ಕೆಲವು ಕುಟುಂಬಕ್ಕಲ್ಲ, ಇಡೀ ಆ ಭಾಗದ ಎಲ್ಲ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಮಾಹಿತಿ ಇಲ್ಲ. ಅಷ್ಟೇ ನಂದು. ಅವ್ರಿಗೆ ಬಂದಿಲ್ಲ, ಅವ್ರಿಗೆ ಕೊಡ್ಲಿ. ಒಂದ್ ನಿಮಿಷ ಕಿಟ್ಟಿಮೂರ್ತಾರೆ ಪರಿಶೀಲನೆ ಮಾಡಿ ನಮಗೂ ಗೊತ್ತು. ಪರಿಷತ್ ನಾನು ಕೊಟ್ಟಿಲ್ಲ, ಇವ್ರೇನ್ ಕೊಟ್ಟಿಲ್ಲ. ನಾನ್ ಹೇಳೋದು ಒಟ್ಟು 5,000 ಚಿಲ್ಲರೆ ಎಕರೆ ಇದೆ, ಅವ್ರಿಗೂ ಕೊಟ್ಟಿದ್ದಾರೆ, ಅವ್ರ ಅನುಭವದಲ್ಲಿ ಇದ್ದಾರೆ. ಅವರು 100,000 ಈಗಾಗಲೇ 100 ಎಕರೆಗಳಲ್ಲಿ. ಇದು ಕೇವಲ 53 ಜನಕ್ಕೆ, ಸೋಲಿಗರಿಗೆ, ಲಂಬಾಣಿಗಳಿಗೆ, ಉಪ್ಪಾರರಿಗೆ, ಅಲ್ಲಿ ಕೆಲವು ಪರಿಶಿಷ್ಟ ಕೊಟ್ಟಿದ್ದೀವಿ. ನಾನೇ ಕೊಟ್ಟಿರೋದು, ಎಲ್ಲ ಅನುಭವದಲ್ಲಿದ್ದಾರೆ. ಇವರು ಏಕಾಏಕಿ ತಹಸೀಲ್ದಾರ್ಗೆ ಹೇಳ್ಬಿಟ್ಟು ನಮ್ಮ ಉಪ್ಪಾರದ ಮಾತ್ರ 3 ಹೊಡೆಸಾಕ್ತಾರೆ. ತಿಳ್ಕೋಬೇಕು, ಇವ್ರು ಪೂರ್ವ ಪರನ ಯೋಚನೆ ಮಾಡಬೇಕು. ಯಾವ ಸ್ವಲ್ಪ ನಂಬರ್ ಕೊಟ್ಟಿದ್ದಾರೆ ಇವ್ರಿಗೆ ಅಂತ. ಏನ್ ಸರ್ 5,000 ಚಿಲ್ಲರೆ ಎಕರೆ ಜಮೀನಿದೆ. ಕಂದಾಯ ಸಚಿವರು ಒಂದು ನಿಮಿಷ ಸರ್,
ಕೃಷ್ಣ ಬೈರೇಗೌಡ ಸರ್ ಅವರು ಮನೆ ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಇವತ್ತು ಮತ್ತೆ ಡ್ರೋನ್ ಸರ್ವೆ ಮುಖಾಂತರ ರೀಸರ್ವೆ ಮಾಡ್ತಾರೆ ಎಂಟೈರ್ ಏನ್ 3 HD ಫಾರೆಸ್ಟ್ಗಳು ಹೇಳಿದ್ವಿ ಅದನ್ನ ಅಲ್ಲಲ್ಲ ನನಗೂ ಅವ್ರಿಗೆ ವೈಯಕ್ತಿಕ ಅಲ್ಲ, ಇದೆಲ್ಲರೂ ಕೂಡ ನ್ಯಾಯಸಮ್ಮತ ಅಂತ ರೀತಿಯಲ್ಲಿ ಸರ್ವೆ ಮಾಡಿಸ್ತಾ ಇದ್ದಾರೆ, ರೀಸರ್ವೆ. ಆ ರೀಸರ್ವೆನಲ್ಲಿ ನ್ಯಾಯ ಸಿಕ್ಲಿ ಎಲ್ಲರಿಗೂ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಅಧ್ಯಕ್ಷರೇ, ಅಲ್ಲ ಇಲ್ಲಿ ಒಂದ್ ಸೆಕೆಂಡ್ ಮಂತ್ರಿಗಳೇ, ಈಗ ಅವ್ರಿಗೆ ಕನ್ಫ್ಯೂಷನ್ ಅಂತ ಹೇಳಿದ್ರೆ ನೋಡಿ ಕೂತ್ಕೊಳ್ಳಿ. ಈಗ ಸರ್ವೆ ಅರ್ಥ ಆಯ್ತು, ಸರಿ ಅರ್ಥ ಆಯ್ತು. ಈಗ ಮಂತ್ರಿ ಒಂದ್ ನಿಮಿಷ ಒಂದೇ ಮಾತಿನಲ್ಲಿ ಹೇಳ್ಬೇಕು ಅಂತ ಅಂದ್ರೆ 5,400 ಚಿಲ್ಲರೆ ಎಕರೆ ಬಹಳಷ್ಟು ರೈತರಿಗೆ ಇವರು ಹಕ್ಕುಪತ್ರ ಕೊಟ್ಟಿರ್ತಕ್ಕಂಥದ್ದನ್ನ ಅನ್ಯಾಯ ಆಗಿದೆ. ಒಂದು DC-ಗೆ ಅಪೀಲ್ ಹೋಗ್ಲಿಕ್ಕೆ ಅವಕಾಶ ಇದೆ, ಅದನ್ನ ವಜಾ ಮಾಡಿದ್ರು, ಅದನ್ನು ರೀಸ್ಟೋರ್ ಮಾಡಿ ಇವ್ರ ಕಮಿಟಿಗೆ ತರಲಿಕ್ಕೂ ಅವಕಾಶ ಇದೆ. ಅದೆಲ್ಲಕ್ಕಿಂತ ಮೀರಿ ನಾವು ಇಲ್ಲಿ ಇಲಾಖೆಯಿಂದಾನೇ ಅಧಿಕಾರಿಗಳನ್ನ ನಾನು ಕೃಷ್ಣ ಬೈರೇಗೌಡರು ರಿಕ್ವೆಸ್ಟ್ ಮಾಡ್ತೀನಿ, ಕಳಿಸಿ ಈ ಸಮಸ್ಯೆನ ಅವ್ರ ಉದ್ಯೋಗ ನಂಗೂ ಅರ್ಥ ಆಗುತ್ತೆ, ಇಷ್ಟು ಜನಕ್ಕೆ ರೈತರಿಗೆ ಕೊಟ್ಟು ಒಂದೇ ಸಲನೇ ಆದರೆ ಖಂಡಿತ ಇದು ಸರಿಪಡಿಸೋದಕ್ಕೆ ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.